ನೋಡಿ ಸರ್ಕಾರ ನೋಡಿ ಸುಮ್ಮನೆ ಹೇಳ್ತೀನಿ, ಸರ್ಕಾರ ಮಾಡಿದಂಥ ಹಳೇ ಕಾನೂನು ಏನಿದ್ದಾವೆ ಈಗಾಗಲೇ ಯಾವುದೇ ಕಾರ್ಯಕ್ರಮದಲ್ಲಿ ಅದು ಬಸವಣ್ಣವರ ಕಾರ್ಯಕ್ರಮ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಧಾರ್ಮಿಕ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರ್ಬೋದು, ಅದಕ್ಕೆ ಪರವಾನಗಿ ತೊಗೋಬೇಕು ಅನ್ನೋದು ಕಾನೂನು ಇದೆ. ಪರವಾನಗಿ ತೊಗೊಳ್ಳೋದು ಮಾಡೋಕ್ಕೆ ಇಲ್ಲ, ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡಿರಿ. ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ, ಭಾಳ ಜನ ಪರ್ಮಿಷನ್ ತೊಗೋತಾ ಇಲ್ಲ, ಬರೀ ಒಂದು ಅರ್ಜಿ ಕೊಟ್ಟು ಹೋಗ್ತಾರೆ. ಇದು RSS ಸಲುವಾಗಿ ಅಲ್ಲ, ಎಲ್ಲರಿಗೂ ಅನ್ವಯ ಆಗ್ತದೆ. ಈಗ ಮಾಧ್ಯಮದವ್ರು ನೀವು ಒಂದು ಏನೋ ಕಾನ್ಫರೆನ್ಸ್ ಮಾಡ್ಬೇಕಾದ್ರೆ ನಿಮಗೂ ಅನ್ವಯ ಆಗ್ತದೆ, ಯಾರು ಪರ್ಮಿಷನ್ ತಗೋ ಅಷ್ಟೇ. ಅದು RSS ಎಲ್ಲಿ ಬಂತಾರೆ ಇದ್ರಾಗ? ಸುಮ್ಮನೆ ಇವರೇ RSS ಏನು RSS ಒಂದೇ ಸಂಘಟನೆ ದೇಶದಾಗಿರೋದು? ಹಾಗೆ ಥರ ಯಾವುದೇ ಸಂಘಟನೆ ದಲಿತ ಸಂಘಟನೆ ಮಾಡಿದ್ರು ಅಷ್ಟೇ ಅದ, ಲಿಂಗಾಯತ ಸಂಘಟನೆ ಮಾಡಿದ್ರು ಅಷ್ಟೇ ಅದ, ಯಾರು ಮಾಡಿದ್ರು ಅಷ್ಟೇ. ಮಾಧ್ಯಮದವ್ರು ನೀವು ನಿಮ್ಮ ಸಂಘಟನೆ ಮಾಡಿದ್ರೆ ನಿಮಗೂ ಅದ. ಪ್ರಿಯಾಂಕಾ ಖರ್ಗೆ ಪ್ರಸ್ತಾವನೆ ಇಟ್ಟಿದ್ದೆ ಅದನ್ನು ಸರ್ CM ಹತ್ರ RSS ಬ್ಯಾನ್ ಮಾಡಬೇಕು ಅಂದರೆ ಪತ್ರ ಬರೆದಿದ್ರಲ್ಲ ಸರ್? ಪತ್ರ ಬರೆದಿರ್ಬೋದು ಕೆಲವೊಂದು ಕಾಲ, ಯಾಕಂದರೆ ಅದು ಏನಾಗಿದೆ RSS ಪ್ರಿಯಾಂಕಾ ಖರ್ಗೆ ಅವ್ರದ್ದು ಒಂದು ವಾದ ಇದೆ ಮತ್ತು ಸತ್ಯನೂ ಕೂಡ ಇದೆ. ರಿಜಿಸ್ಟರ್ಡ್ ಆಗಲಂಥ ಸಂಘ, ಅದು ರಿಜಿಸ್ಟ್ರೇಷನ್ನು ಕೂಡ ಮಾಡಿಲ್ಲ. ಮತ್ತು ಇವತ್ತು ದೊಡ್ಡ ದೊಡ್ಡ ಪ್ಯಾಲೇಸ್ ಕಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ಆಗಲಾರ್ದ ಸಂಘ. ಅದೇ ಕಾಂಗ್ರೆಸ್ನವ್ರು ಮಾಡಿದರೆ ರಿಜಿಸ್ಟ್ರೇಷನ್ ಆಗಲಾರ್ದ ಸಂಘ ಇಂಥಷ್ಟೆಲ್ಲ ಪ್ರಾಪರ್ಟೀಸು, ದೊಡ್ಡ ದೊಡ್ಡ ಬಂಗ್ಲೆಗಳು, ಆಫೀಸು, 2,000 ಕೋಟಿ ರೂಪಾಯಿ, 200 ರೂಮು ಹಿಂಗೆಲ್ಲವೂ ಆಗಿರೋ. ಭೂಕಂಪಗಳಾದವು, ಸುನಾಮಿಗಳಾದವು, ಅಲ್ಲೆಲ್ಲ ರಕ್ಷಣೆಗೆ ಹೋದರು, ಅಲ್ಲೆಲ್ಲ ಕೆಲಸ ಮಾಡಿದ್ರು. ಅವಾಗಿದ್ದು ರಿಜಿಸ್ಟ್ರೇಷನ್ ಇವರು ಎಲ್ಲರೂ ಮಾಡಿರ್ತಾರೆ, ರೆಡ್ ಕ್ರಾಸ್ನವ್ರು ಮಾಡಿರ್ತಾರೆ, ಎಲ್ಲರೂ ಮಾಡಿರ್ತಾರೆ. ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಯಾಕೆ ಭಾಗವಹಿಸಲಿಲ್ಲ ಅವರು? ಭೂಕಂಪದಲ್ಲಿ ಹೋಗಿದ್ರಿ, ಅದು ದೊಡ್ಡ ಭೂಕಂಪ ಅಲ್ಲ, ಸುನಾಮಿ ಅಲ್ಲ, ಅದು ಸ್ವಾತಂತ್ರ್ಯ ಹೋರಾಟ. ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ, ಆವಾಗ ಯಾಕೆ RSSನವ್ರು ಭಾಗವಹಿಸಲಿಲ್ಲ? ರಾಷ್ಟ್ರಭಕ್ತರಲ್ಲ ಇವರು, ರಾಷ್ಟ್ರಪ್ರೇಮಿಗಳು, ದೇಶಭಕ್ತರು, ದೇಶಪ್ರೇಮಿ. ಇವರಿಂದ ನಾವು ಕಲಿಬೇಕು. ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅವರಿಂದ ನಾವು ಕಲಿಬೇಕು. ಒಂದು ವೇಳೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಸಿಕ್ಕಿರ್ದಿದ್ರೆ, ನಮ್ಮ ಸ್ವಾತಂತ್ರ್ಯ ಸಿಕ್ಕಿರ್ದಿದ್ರೆ ಇವ್ರಷ್ಟು ಮಾತಾಡ್ತಿದ್ರಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಲಿಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ರಾ? ಇವರೆಲ್ಲ ಎಲ್ಲಿದ್ದರು ನಿಮ್ಗೆ ಗೊತ್ತದ? ಇವರೆಲ್ಲ ಬ್ರಿಟಿಷರು ಕೂಡ ಹೌದು, ಸತ್ಯ ಅದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.